ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ TV5 ಕನ್ನಡ. ನಾನು ಸೌಖ್ಯ ಸೊರಬ. ನಾಳೆಯಿಂದ ಶೂಟಿಂಗ್ಗೆ ಚಾಲೆಂಜಿಂಗ್ ಸ್ಟಾರ್ ರೀ ಎಂಟ್ರಿ ಕೊಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ಯಾಕಪ್ ಆಗಿತ್ತು, ಈಗ ಮತ್ತೆ ಮೈಸೂರಿನಲ್ಲೇ ಶೂಟಿಂಗ್ ಶುರು ಮಾಡ್ತಾ ಇದ್ದಾರೆ. ಜೂನ್ 11ನೇ ತಾರೀಕು ಮೈಸೂರಿನಲ್ಲಿ ಶೂಟಿಂಗ್ಗೆ ಅಂತ ಹೋದಂತ ಸಂದರ್ಭದಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಉಳ್ಕೊಂಡಾಗ್ಲೇ ಅವರನ್ನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಈಗ ಮತ್ತೆ ಶೂಟಿಂಗ್ ಶುರು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ಅನುಮತಿ ಸಿಕ್ಕಿದೆ. 12ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಕೂಡ ಅಲ್ಲೇ ಶೂಟಿಂಗ್ ನಡೆಯುತ್ತೆ. ಜೈಲಿಂದ ಬಂದ ಬಳಿಕ ಮೊದಲ ಬಾರಿ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗ್ತಾ ಇರೋದು. ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ರಿಂದ ಅನುಮತಿ ಸಿಕ್ಕಿದೆ, ಅಂದ್ರೆ ಅವರಿಗೆ ಭದ್ರತೆ ಕೂಡ ಸಿಗುತ್ತೆ. ಮಾರ್ಚ್ 12ನೇ ತಾರೀಕಿನಿಂದ 14ರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ನಡೆಯುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಶೂಟಿಂಗ್ಗೆ ಅನುಮತಿ ಸಿಕ್ಕಾಗಿದೆ. ಹೀಗಾಗಿ ದರ್ಶನ್ ಅವರು ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಮಾರ್ಚ್ 15ನೇ ತಾರೀಕು ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ನಡೆಯುತ್ತೆ. ಒಟ್ಟು 32 ಪೊಲೀಸ್ ಸಿಬ್ಬಂದಿ ಶೂಟಿಂಗ್ ಭದ್ರತೆಗೆ ನಿಯೋಜನೆ ಆಗಿರೋದು. ಪೊಲೀಸ್ ಭದ್ರತೆಗೆ ಅಂತ ಒಟ್ಟು 1.64 ಲಕ್ಷ ಹಣವನ್ನ ಕಟ್ಟಿದ್ದಾರೆ ಡೆವಿಲ್ ಚಿತ್ರತಂಡ. ಪೊಲೀಸರ ಭದ್ರತೆಯ ಜೊತೆಗೆ ದರ್ಶನ್ ಅವರು ಮತ್ತೆ ರೀಶೂಟ್, ಅಂದ್ರೆ ಶೂಟಿಂಗ್ ಸಂದರ್ಭದಲ್ಲಿ ಶೂಟಿಂಗ್ ಮಾಡಬೇಕು ಅನ್ನುವಂಥ ಕಾರಣಕ್ಕೇನೆ ಮೈಸೂರಿಗೆ ತೆರಳಿದ್ರು. ಆ ಕೇಸಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ಶೂಟಿಂಗ್ ಸಂದರ್ಭದಲ್ಲೇ ಅವರು ಅರೆಸ್ಟ್ ಆಗಿದ್ರು. ಜಿಮ್ಗೆ ಅಂತ ಹೋಗಿದ್ರು, ವರ್ಕೌಟ್ ಮಾಡುವಂಥ ಸಂದರ್ಭದಲ್ಲಿನೇ ಪೊಲೀಸರು ಅಲ್ಲಿಗೆ ತೆರಳಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು. ಈಗ ಮತ್ತೆ ಶೂಟಿಂಗ್ಗೆ ಸಜ್ಜಾಗಿದ್ದಾರೆ. ಡೆವಿಲ್ ಚಿತ್ರೀಕರಣ ಮತ್ತೆ ಶುರುವಾಗುತ್ತೆ 12ನೇ ತಾರೀಕಿನಿಂದ, ಅಂದರೆ ನಾಳೆಯಿಂದ 15ನೇ ತಾರೀಕುವರೆಗೂ ಕೂಡ ಮೈಸೂರಿನಲ್ಲಿ ಡೆವಿಲ್ ಚಿತ್ರದ ಶೂಟಿಂಗು ಶುರುವಾಗ್ತಾ ಇದೆ. ಇದಕ್ಕೆ ಅಂತ ಎಲ್ಲ ಭದ್ರತೆಯನ್ನು ಕೂಡ ವಹಿಸಲಾಗ್ತಾ ಇದೆ. ಒಟ್ಟು 32 ಪೊಲೀಸ್ ಸಿಬ್ಬಂದಿ ಶೂಟಿಂಗ್ ಭದ್ರತೆಗೆ ನಿಯೋಜನೆ ಆಗಿರೋದು. ಪೊಲೀಸ್ ಭದ್ರತೆಗೆ ಅಂತ ಚಿತ್ರತಂಡ ಈಗ 1.64 ಲಕ್ಷ, ಅಂದರೆ 1,64,000 ಹಣವನ್ನು ಕಟ್ಟಿದೆ ಈಗಾಗಲೇ. ಇಲ್ಲಿವರೆಗೂ ಕೂಡ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಂಥ ಕುತೂಹಲದ ಚಿತ್ರ ಡೆವಿಲ್ ಚಿತ್ರೀಕರಣ ಅರ್ಧಂಬರ್ಧಕ್ಕೆ ನಿಂತಿತ್ತು. ವಿದೇಶಗಳಲ್ಲೂ ಕೂಡ ಶೂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದೆಲ್ಲವೂ ಕೂಡ ಹಾಗೆಯೇ ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ಕಾರಣ ದರ್ಶನ್ ಜೈಲು ಪಾಲಾಗಿದ್ರು. ಸದ್ಯಕ್ಕೀಗ 10 ತಿಂಗಳ ನಂತರ ಮತ್ತೆ ಡೆವಿಲ್ ಚಿತ್ರೀಕರಣ ಶುರುವಾಗ್ತಾ ಇದೆ. ಕುತೂಹಲದಿಂದ ಅಭಿಮಾನಿಗಳು ಏನು ಕಾಯ್ತಾ ಇದ್ರು, ಆ ಒಂದು ಕ್ಷಣ ಎದುರಾಗ್ತಾ ಇದೆ. ಈಗಾಗಲೇ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಂಥ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲು ಮಂಜೂರಾಗಿದೆ. ಆ ಬೇಲ್ ಪಡ್ಕೊಂಡ ನಂತರ ಶೂಟಿಂಗ್ಗೆ ಕೂಡ ಅವರಿಗೆ ಅನುಮತಿ ಸಿಕ್ಕಿತ್ತು. ಈಗ ನಾಳೆಯಿಂದ 15ನೇ ತಾರೀಕುವರೆಗೂ ಕೂಡ ಇಲ್ಲೇ ಮೈಸೂರಿನಲ್ಲಿ ಶೂಟಿಂಗ್ ನಡೆಯುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನು ಚಿತ್ರತಂಡ ಮಾಡಿಕೊಳ್ತಾ ಇದೆ. ಮೈಸೂರಿನಲ್ಲಿ ಮಾರ್ಚ್ 12ರಿಂದ 15ರವರೆಗೂ ಶೂಟಿಂಗ್ ಇರುತ್ತೆ. ಮಾರ್ಚ್ 12ರಿಂದ ಮಾರ್ಚ್ 14ರವರೆಗೂ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ನೆರವೇರುತ್ತೆ. ಇನ್ನು ಮಾರ್ಚ್ ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಶೂಟಿಂಗ್ಗೆ ಅನುಮತಿ ಇರುತ್ತೆ. ಮಾರ್ಚ್ 15ನೇ ತಾರೀಕು ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ನಡೆಯುತ್ತೆ. ಇದಕ್ಕೆ ಅಂತ ಭದ್ರತೆಗೆ ಆಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರೋದು. ಒಟ್ಟು 32 ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಡೆವಿಲ್ ಸಿನಿಮಾ ಏನು ಅರ್ಧಕ್ಕೆ ಚಿತ್ರೀಕರಣ ನಿಂತಿತ್ತು, ಇದರಿಂದಾಗಿ ಪ್ರೊಡ್ಯೂಸರ್ ಸೇರಿದಂತೆ ಅನೇಕ ಜನರಿಗೆ ಲಾಸ್ ಆಗಿತ್ತು. ಚಿತ್ರತಂಡದಲ್ಲಿರೋಂಥವ್ರಿಗೆ ವಿದೇಶಕ್ಕೆ ಅಂತ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ರು, ಇಂತಿಂಥ ಪ್ಲೇಸಲ್ಲಿ ಶೂಟ್ ಮಾಡಬೇಕು ಅಂದ್ಕೊಂಡಿದ್ರು, ಅದೆಲ್ಲವೂ ಕೂಡ ಲಾಸ್ ಆಗಿತ್ತು ದರ್ಶನ್ ಅವರು ಜೈಲ್ ಪಾಲಾದಂಥ ಸಂದರ್ಭದಲ್ಲಿ. ಈಗ ಎಲ್ಲಿ ಪ್ಯಾಕಪ್ ಆಗಿತ್ತು ಅಂದರೆ ಜೂನ್ 11ನೇ ತಾರೀಕು ಏನು ಅರೆಸ್ಟ್ ಆಗಿದ್ರು ದರ್ಶನ್, ಆಗ ಮೈಸೂರಿನಲ್ಲಿದ್ದರು. ಚಿತ್ರೀಕರಣಕ್ಕಂತ ಹೋದಂಥ ಸಂದರ್ಭದಲ್ಲೇ ಅವತ್ತೆಲ್ಲವೂ ಕೂಡ ಪ್ಯಾಕಪ್ ಆಗೋ ಹಾಗಾಯಿತು ಅವರ ಅರೆಸ್ಟ್ನಿಂದಾಗಿ. ಈಗ ಮತ್ತೆ ಅದೇ ಜಾಗದಲ್ಲಿ ಮೈಸೂರಿನಲ್ಲೇ ಮತ್ತೆ ಶೂಟಿಂಗ್ ಶುರು ಮಾಡ್ತಾ ಇರೋದು. ನಾಳೆಯಿಂದ ಶೂಟಿಂಗ್ ಶುರುವಾಗುತ್ತೆ 15ನೇ ತಾರೀಕಿನವರೆಗೂ ಕೂಡ. ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗಳು, ಆಗಾಗ ಕೋರ್ಟ್ಗೆ ಹೋಗೋದು, ಅದೆಲ್ಲವೂ ಕೂಡ ನಡೀತಾನೆ ಇದೆ. ಮತ್ತೊಂದು ಕಡೆ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಅದರ ಬೆನ್ನಲ್ಲೇ ದರ್ಶನ್ ಡೆವಿಲ್ ಚಿತ್ರೀಕರಣವನ್ನು ಶುರು ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ದರ್ಶನ್ ಅವರು ಎಲ್ಲಿ ಪ್ಯಾಕಪ್ ಮಾಡಿದ್ರೋ ಅಲ್ಲಿಂದನೇ ಈಗ ಮತ್ತೆ ರೀಶೂಟಿಂಗ್ ಶುರು ಆಗ್ತಾ ಇದೆ. ಮೈಸೂರಿನಲ್ಲೇ ಅರೆಸ್ಟ್ ಆಗಿದ್ರು ಜೂನ್ ತಿಂಗಳಲ್ಲಿ, ಈಗ ಮತ್ತೆ ಅದೇ ಮೈಸೂರಿನಲ್ಲೇ ಶೂಟಿಂಗ್ ಶುರುವಾಗ್ತಾ ಇದೆ. ತಯಾರಿ ಹೇಗಿದೆ, ಭದ್ರತೆ ಹೇಗಿದೆ, ಯಾವ್ಯಾವಾಗ ಎಲ್ಲೆಲ್ಲಿ ಶೂಟಿಂಗ್ ಆಗುತ್ತೆ? ಮುಖ್ಯವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು. ತದನಂತರ ಜಾಮೀನಿನ ಮೇಲೆ ಹೊರಬಂದಂತದ್ದು. ಜೊತೆಗೆ ಅನಾರೋಗ್ಯದಿಂದಲೂ ಕೂಡ ದರ್ಶನ್ ಬಳಲ್ತಾ ಇದ್ರು. ಅದಕ್ಕಾಗಿ ಮೈಸೂರಿನಲ್ಲಿ ಅವರ ಫಾರ್ಮ್ ಹೌಸ್ ನಲ್ಲಿ ಉಳಿದುಕೊಂಡು ಅವರು ವಿಶ್ರಾಂತಿಯನ್ನ ಪಡೆದುಕೊಂಡಿದ್ದಿರಬಹುದು. ಜೊತೆಗೆ ಮೈಸೂರಿನಲ್ಲಿ ಏನು ಖ್ಯಾತ ವೈದ್ಯರಾಗಿರುವಂತಹ ಅಜಯ್ ಹೆಗಡೆ ಅವರಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇದರ ನಡುವೆ ಪ್ರಮುಖವಾಗಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡೆವಿಲ್ ಚಿತ್ರತಂಡ ಇಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಮೈಸೂರಿನಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲೇ ದರ್ಶನ್ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ರು. ಈಗ ಅದೇ ಮೈಸೂರಿನಲ್ಲಿ ಈಗ ಮತ್ತೆ ಡೆವಿಲ್ ಚಿತ್ರತಂಡ ತನ್ನ ಶೂಟಿಂಗ್ ಅನ್ನ ಶುರು ಮಾಡ್ತಾ ಇದೆ. ನಾಳೆಯಿಂದ ಮತ್ತೆ ಆರಂಭವಾಗುವಂತಹ ಈ ಒಂದು ಡೆವಿಲ್ ಚಿತ್ರೀಕರಣ ಏನಿದೆ, ಈ ಒಂದು ಚಿತ್ರೀಕರಣಕ್ಕಾಗಿ ದರ್ಶನ್ ಅನುಮತಿಯನ್ನ ಕೇಳ್ಕೊಂಡಿದ್ರು. ಈ ಒಂದು ಅನುಮತಿಯನ್ನ ಈಗ ನೀಡಲಾಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಅವರಿಂದ ಶೂಟಿಂಗ್ಗೆ ಅನುಮತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ 12ನೇ ತಾರೀಕು ಅಂದ್ರೆ ನಾಳೆಯಿಂದ 15ನೇ ತಾರೀಕಿನವರೆಗೆ ಮೈಸೂರಿನಲ್ಲಿ ಶೂಟಿಂಗ್ ಅನ್ನು ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಲಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಂತಹ ಡೆವಿಲ್ ಚಿತ್ರತಂಡ ಏನಿತ್ತು, ಆ ಒಂದು ಚಿತ್ರತಂಡ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಂತ ಒಂದು ಹಿನ್ನೆಲೆಯಲ್ಲಿ ಇಡೀ ಚಿತ್ರತಂಡ ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು. ಇದೀಗ ಆ ಒಂದು ಚಿತ್ರತಂಡದ ಕಾರ್ಯ ಮತ್ತೆ ಆರಂಭವಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೇ ಆ ಒಂದು ಏನು ಪ್ಯಾಕಪ್ ಆಗಿದ್ದಂತಹ ಈ ಒಂದು ಡೆವಿಲ್ ಇದೀಗ ಮತ್ತೆ ಮೈಸೂರಿನಿಂದಲೇ ಆರಂಭವಾಗ್ತಾ ಇರತಕ್ಕಂಥದ್ದು. ಮೊದಲಿಗೆ ನಾಳೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹ ಏನಿದೆ, ಇಲ್ಲಿ 2 ದಿನಗಳ ಕಾಲ ಚಿತ್ರೀಕರಣ ನಡೆದ್ರೆ 15ನೇ ತಾರೀಕು ಲಲಿತ ಮಹಲ್ ಪ್ಯಾಲೇಸ್ ನಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9ರವರೆಗೂ ಕೂಡ ಶೂಟಿಂಗ್ ಅನ್ನು ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಡೆವಿಲ್ ಚಿತ್ರೀಕರಣಕ್ಕಾಗಿಯೇ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದ್ರು ದರ್ಶನ್. ಆ ಒಂದು ಸಂದರ್ಭದಲ್ಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಸಿಲುಕಿಕೊಂಡಿದ್ರು, ಜೈಲು ಪಾಲಾಗಿದ್ದಂತಿರಬಹುದು. ಈಗ ಸತತ 10 ತಿಂಗಳ ನಂತರ ಈಗ ಮತ್ತೆ ಆ ಒಂದು ಚಿತ್ರೀಕರಣ ಆರಂಭವಾಗ್ತಾ ಇರತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಒಂದು ಪಾಳ್ಯದಲ್ಲಿ 10 ಮಂದಿ ಪೊಲೀಸ್ ಸಿಬ್ಬಂದಿಯಂತೆ ಒಟ್ಟು 32 ಸಿಬ್ಬಂದಿಯನ್ನ ಭದ್ರತೆಗಾಗಿ ನೀಡಲಾಗಿರ್ತಕ್ಕಂಥದ್ದು. ಜೊತೆಗೆ ಭದ್ರತೆಗೆ 1,64,785 ಹಣ ಕಟ್ಟಿ ಆ ಒಂದು ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಡೆವಿಲ್ ಚಿತ್ರತಂಡ ಮಾಡ್ತಾ ಇರತಕ್ಕಂಥದ್ದು. ಮೈಸೂರು, ಮಂಡ್ಯ ಈ ಭಾಗದಲ್ಲೇ ದರ್ಶನ್ ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಚಿತ್ರೀಕರಣ ಆರಂಭವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಇರಬಹುದು, ಜೊತೆಗೆ ಇಲ್ಲಿ ಸರ್ಕಾರಿ ಅತಿಥಿ ಗೃಹದ ಸುತ್ತಮುತ್ತ ಭದ್ರತೆಯ ದೃಷ್ಟಿಯಿಂದಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ದರ್ಶನ್ ಅವರ ಒಂದು ಚಿತ್ರ ಮತ್ತೆ ಆರಂಭ ಏನಾಗ್ತಾ ಇದೆ, ಇದು ಒಂದು ರೀತಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿ ಸಂತಸವನ್ನು ಉಂಟು ಮಾಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತೊಂದು ಕಡೆ ಸಂಕಷ್ಟಕ್ಕೀಡಾಗಿದ್ದಂತಹ ದರ್ಶನ್ ಸ್ವಲ್ಪ ಮಟ್ಟಿಗೆ ಪಾರಾಗಿದ್ದಾರೆ. ಆದ್ರೆ ಆ ಒಂದು ಕೇಸ್ ಮತ್ತೆ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಅವರಿಗೆ ಅನುಮತಿ ನೀಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ಈ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದು ಅವ್ರಿಗೆ ಅನುಮತಿಯನ್ನ ನೀಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾಳೆ ಮೈಸೂರಿಗೆ ದರ್ಶನ್ ಆಗಮಿಸ್ತಾ ಇರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.